ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಫ್ಲೈಟ್ ಹತ್ತಬೇಕು, ವಿದೇಶಗಳಿಗೆ ಹೋಗಿ ಅಲ್ಲಿ ಕೆಲ ದಿನಗಳ ಕಾಲ ಎಂಜಾಯ್ ಮಾಡಬೇಕು ಎಂಬ ಆಸೆ ಇರ್ತದೆ. ಆದ್ರೆ ಏನ್ ಮಾಡೋದು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಷ್ಟು ಆರ್ಥಿಕ ಶಕ್ತಿ ನಮಗಿಲ್ಲದ ಕಾರಣ ಸೈಲೆಂಟ್ ಆಗಿ ಸುಮ್ಮನೆ ಇರ್ತೇವೆ. ಆದ್ರೆ ಈಗ ಲಕ್ಷಗಳಲ್ಲ, ನಿಮ್ಮ ಬಳಿ ಜಸ್ಟ್ 30,000 ರೂಪಾಯಿ ಇದ್ರೆ ಸಾಕು, ನೀವು ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿ ಪಾಸ್ಪೋರ್ಟ್ ಮೇಲೆ ವಿದೇಶಿ ಸ್ಟಾಂಪ್ ಹಾಕಿಸ್ಕೊಂಡು ಕೆಲ ದೇಶಗಳಲ್ಲಿ ಭರ್ಜರಿಯಾಗಿ ಸುತ್ತಾಡಿ ಬರಬಹುದು. ಹೌದು, ನೀವು ಕೇಳ್ತಾ ಇರೋದು ನಿಜ. ವಿದೇಶಿ ಪ್ರಯಾಣ ಅಂದ್ರೆ ಕೇವಲ ಕೋಟ್ಯಾಧಿಪತಿಗಳಿಗೆ ಮಾತ್ರ ಸಾಧ್ಯ ಎನ್ನುವ ಕಾಲ ಎಂದೋ ಮುಗಿದು ಹೋಗಿದೆ. ಈಗ ಮಿಡಲ್ ಕ್ಲಾಸ್ ಪ್ರವಾಸಿಗರು ಕೂಡ ಆರಾಮಾಗಿ ಫಾರಿನ್ ಟ್ರಿಪ್ ಮುಗಿಸಬಹುದು. ಇಷ್ಟಕ್ಕೂ ಇದು ಹೇಗೆ ಸಾಧ್ಯ? ನಿಜವಾಗಿಯೂ ನಮ್ಮ ರೂಪಾಯಿ ಮೌಲ್ಯ ಕೆಲ ದೇಶಗಳಲ್ಲಿ ಸಾವಿರಗಳಲ್ಲಿದೆಯಾ? ಆ ದೇಶಗಳು ನಮ್ಗೆ ರೆಡ್ ಕಾರ್ಪೆಟ್ ಹಾಸಿ ವೀಸಾ ಬೇಡ ದಯವಿಟ್ಟು ಬನ್ನಿ ಎಂದು ಯಾಕೆ ಕರೀತಿವೆ? ಇದರ ಹಿಂದೆ ಇರೋ ಅಸಲಿ ಅಂತಾರಾಷ್ಟ್ರೀಯ ರಾಜಕೀಯ ಸ್ಕೆಚ್ ಏನು? ಮೋದಿ ಸರ್ಕಾರ ಅನುಸರಿಸ್ತಾ ಇರೋ ಆಕ್ಟ್ ಈಸ್ಟ್ ಪಾಲಿಸಿ ಪ್ರಕಾರ ನಮ್ಮ ಜೇಬಿಗೆ ಹೊರೆಯಾಗದಂತೆ 10 ವಿದೇಶಿ ಯಾತ್ರೆಗಳನ್ನ ಹೇಗೆ ಪೂರೈಸಬಹುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಲೀಸ್ಟ್ ಅಲ್ಲಿ 10ನೇ ಸ್ಥಾನದಲ್ಲಿರುವ ದೇಶ ಫಿಲಿಪೀನ್ಸ್ ಪ್ರಸ್ತುತ ನಮ್ಮ ಭಾರತೀಯರಿಗೆ ಒಂದು ವಿಶೇಷ ಆಫರ್ ನೀಡಿದೆ. ಅದೇನೆಂದ್ರೆ, ನಿಮ್ಮ ಬಳಿ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಅಥವಾ ಸಿಂಗಾಪುರದಂತಹ ದೇಶಗಳ ವ್ಯಾಲಿಡ್ ವೀಸಾ ಇದ್ರೆ ನೀವು 14 ದಿನಗಳ ಕಾಲ ವೀಸಾ ಇಲ್ಲದೇನೆ ಅಲ್ಲಿಗೆ ಕಾಲಿಡಬಹುದು. ಇಲ್ಲದಿದ್ರೆ ನೀವು ಈ ವೀಸಾ ಪಡೆದು ಸುಲಭವಾಗಿ ಅಲ್ಲಿಗೆ ಪ್ರಯಾಣಿಸಬಹುದು. ಇದರ ಹಿಂದೆ ಒಂದು ದೊಡ್ಡ ಸ್ಕೆಚ್ ಇದೆ. ದಕ್ಷಿಣ ಚೀನಾ ಸಮುದ್ರದ ವಿಷಯದಲ್ಲಿ ಫಿಲಿಪೀನ್ಸ್ ಮತ್ತೆ ಚೀನಾ ನಡುವೆ ಅಸಮಾಧಾನ ಇದೆ. ಶತ್ರುವಿನ ಶತ್ರು ನಮಗೆ ಮಿತ್ರ ಎನ್ನುವಂತೆ ಚೀನಾವನ್ನ ಎದುರಿಸಲು ಫಿಲಿಪೀನ್ಸ್ಗೆ ಭಾರತದಂತಹ ದೊಡ್ಡ ದೇಶದ ಬೆಂಬಲ ಬಹಳ ಅಗತ್ಯ. ಅದಕ್ಕಾಗಿಯೇ ನಮ್ಮ ಪ್ರವಾಸಿಗರಿಗೆ ಅವರು ರೆಡ್ ಕಾರ್ಪೆಟ್ ಹಾಸುತ್ತಿದ್ದಾರೆ. ಇನ್ನು ನಮ್ಮ ರೂಪಾಯಿಗೆ ಅಲ್ಲಿ ಸುಮಾರು 0.65 ಪೆಸೋಗಳು ಸಿಗುತ್ತವೆ. ಅಂದ್ರೆ 30,000 ರೂಪಾಯಿ ಬಜೆಟ್ ಇಟ್ಕೊಂಡ್ರೆ ಅಲ್ಲಿರೋ 7,000 ದ್ವೀಪಗಳಲ್ಲಿ ಒಂದು ಪುಟ್ಟ ದ್ವೀಪವನ್ನೇ ನಿಮ್ಮದಾಗಿಸಿಕೊಂಡಷ್ಟು ಖುಷಿ ಸಿಗ್ತದೆ. ನಮ್ಮ ಲೀಸ್ಟ್ ಅಲ್ಲಿ 9ನೇ ಸ್ಥಾನದಲ್ಲಿರೋ ದೇಶ ಲಾವೋಸ್. ಈ ಹೆಸರು ಕೇಳಿದ ತಕ್ಷಣ ಅನೇಕ ಜನರಿಗೆ ಇದು ಯಾವುದೋ ಹೊಸ ಬ್ರ್ಯಾಂಡ್ ಹೆಸರು ಎಂದು ಅನ್ನಿಸಬಹುದು. ಆದ್ರೆ ಇದು ನಮ್ಮ ಭಾರತಕ್ಕೆ ಬಹಳ ಹಳೆಯ ಮಿತ್ರ. ಪುರಾತನ ಕಾಲದಿಂದಲೂ ನಮಗೂ ಅವ್ರಿಗೂ ಒಂದು ಬಲವಾದ ಸಂಬಂಧ ಇದೆ. ಅಲ್ಲಿ ವಾಟ್ ಫೌ ಎನ್ನೋ ಒಂದು ಪ್ರಸಿದ್ಧ ಹಿಂದೂ ದೇವಾಲಯ ಕೂಡ ಇದೆ. ಅಂದ್ರೆ ನಮ್ಮವರು ಅಂದಿನ ಕಾಲದಲ್ಲೇ ಅಲ್ಲಿ ತಮ್ಮ ಛಾಪು ಮೂಡಿಸಿದ್ದಾರೆ ಎಂದರ್ಥ. ಇನ್ನು ಅಸಲಿ ವಿಷಯಕ್ಕೆ ಬಂದ್ರೆ, ಅಲ್ಲಿ ನಮ್ಮ 1 ರೂಪಾಯಿ ಮೌಲ್ಯ ಸುಮಾರು 260 ಲಾವೋ ಕೀಪ್ಗಳಿಗೆ ಸಮಾನ. ಅಂದ್ರೆ ನೀವು 1000 ರೂಪಾಯಿ ಹಿಡಿದುಕೊಂಡು ಹೋದ್ರೆ ಅಲ್ಲಿ ಲಕ್ಷಾಧಿಪತಿಗಳಂತೆ ಖರ್ಚು ಮಾಡಬಹುದು. ಕೇವಲ 25,000 ರೂಪಾಯಿ ಬಜೆಟ್ ಅಲ್ಲಿ ನೀವು ಅಲ್ಲಿನ ಅದ್ಭುತ ಜಲಪಾತಗಳ ಮುಂದೆ ನಿಂತು ಎಂಜಾಯ್ ಮಾಡಬಹುದು. ಇದು ಕೇವಲ ಟ್ರಿಪ್ ಮಾತ್ರವಲ್ಲ, ನಮ್ಮ ಸಂಸ್ಕೃತಿ ಆಗ್ನೇಯ ಏಷ್ಯಾದಲ್ಲಿ ಹೇಗೆ ಹರಡಿತು ಎಂದು ತಿಳಿದುಕೊಳ್ಳುವ ಒಂದು ಉತ್ತಮ ಅವಕಾಶ ಕೂಡ ಹೌದು. 8ನೇ ಸ್ಥಾನದಲ್ಲಿರೋ ಕಜಕಿಸ್ತಾನ ಹೆಸರು ಕೇಳಿದ ತಕ್ಷಣ ನಮಗೆ ಕುದುರೆ ಪಂದ್ಯಗಳು, ಮರುಭೂಮಿಗಳು ನೆನಪಾಗಬಹುದು. ಆದ್ರೆ ಇದು ನಮ್ಮ ದೇಶಕ್ಕೆ ಇಂಧನ ಭದ್ರತೆ ನೀಡುವ ಒಂದು ದೊಡ್ಡ ಕೇಂದ್ರ. ನಮ್ಮ ನ್ಯೂಕ್ಲಿಯರ್ ಪವರ್ಗೆ ಬೇಕಾದ ಯುರೇನಿಯಂ ಇಲ್ಲಿಂದಾನೇ ಬರುತ್ತೆ. ಹಾಗೇನೆ ಅಲ್ಲಿನವರಿಗೆ ನಮ್ಮ ಬಾಲಿವುಡ್ ಅಂದ್ರೆ ತುಂಬಾ ಇಷ್ಟ. ರಾಜ್ ಕಪೂರ್ ಇಂದ ಶಾರುಖ್ ಖಾನ್ ವರೆಗೂ ಎಲ್ಲರನ್ನೂ ಅಲ್ಲಿನ ಜನರು ಓನ್ ಮಾಡ್ಕೊಂಡಿದ್ದಾರೆ. ಈ ಸಾಫ್ಟ್ ಪವರ್ ನಿಂದಾಗಿಯೇ ನಮಗೆ ಅಲ್ಲಿ ವೀಸಾ ಕಷ್ಟಗಳಿಲ್ಲ. ಅಲ್ಲಿನ ಆಲ್ಮಾಟಿ ನಗರದಲ್ಲಿ ಸುತ್ತಾಡುತ್ತಿದ್ರೆ ನೀವು ಪ್ಯಾರಿಸ್ ನಲ್ಲಿರುವಂತೆ ಅನ್ನಿಸ್ತದೆ. ಆದ್ರೆ ಖರ್ಚು ಮಾತ್ರ ಬೆಂಗಳೂರಿನ ಗಲ್ಲಿಗಳಲ್ಲೇ ತಿರುಗಿದಷ್ಟೇ ಆಗ್ತದೆ. ಕೇವಲ 35,000 ರೂಪಾಯಿ ಒಳಗಡೆ ಈ ದೇಶವನ್ನ ಸುತ್ತಬಹುದು. ಇನ್ನು 7ನೇ ಸ್ಥಾನದಲ್ಲಿರುವ ಜಾರ್ಜಿಯಾ ಬಗ್ಗೆ ಹೇಳ್ಬೇಕಂದ್ರೆ, ಇದು ಯುರೋಪ್ ಮತ್ತೆ ಏಷ್ಯಾದ ಮಧ್ಯದಲ್ಲಿರುವ ಒಂದು ಸುಂದರವಾದ ಜಾಗ. ನಮ್ಮ ಗೋವಾ ಮತ್ತೆ ಜಾರ್ಜಿಯಾಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಅವರ ರಾಣಿ ಕ್ವೀನ್ ಕೆಥಾವ್ಯಾನ್ ಅವರ ಅವಶೇಷಗಳು ನಮ್ಮ ಗೋವಾದಲ್ಲಿ ಸಿಕ್ಕಾಗ ನಮ್ಮ ಸರ್ಕಾರ ಅವುಗಳನ್ನ ಮರ್ಯಾದೆಯಿಂದ ಅವರಿಗೆ ಹಿಂತಿರುಗಿಸಿತ್ತು. ಈ ಸೆಂಟಿಮೆಂಟ್ ಇಂದ ಅವರು ಭಾರತೀಯರನ್ನ ಬಹಳ ಗೌರವಿಸ್ತಾರೆ. ಇನ್ನು ಟಿಬಿಲಿಸಿ ನಗರದ ಹಳೆಯ ಕಟ್ಟಡಗಳನ್ನ ನೋಡ್ತಿದ್ರೆ ಯಾವುದೋ ಸಿನಿಮಾ ಸೆಟ್ಟಿಂಗ್ ಅಲ್ಲಿ ಇದ್ದಂತೆ ಅನ್ನಿಸ್ತದೆ. ನಿಮ್ಮ ಹತ್ರ 38,000 ರೂಪಾಯಿ ಇದ್ರೆ ಈ ಯಾತ್ರೆಯನ್ನ ಮುಗಿಸಬಹುದು. 6ನೇ ಸ್ಥಾನದಲ್ಲಿರೋ ಇಂಡೋನೇಷಿಯಾ ಬಗ್ಗೆ ನಾವು ಖಂಡಿತವಾಗಿಯೂ ಮಾತನಾಡಬೇಕು. ಪ್ರಪಂಚದಲ್ಲೇ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋ ದೇಶವಾಗಿದ್ರು ಅಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ ಹೆಜ್ಜೆ ಹೆಜ್ಜೆಗೂ ಕಾಣ್ತದೆ. ಅವರ ವಿಮಾನ ಸಂಸ್ಥೆಗೆ ಹೆಸರು ಗರುಡ. ಅವರ ಕರೆನ್ಸಿ ನೋಟುಗಳ ಮೇಲೆ ಗಣೇಶನ ಚಿತ್ರವಿರ್ತದೆ. ಇನ್ನು ಅಲ್ಲಿ ನಮ್ಮ 1 ರೂಪಾಯಿಗೆ ಸುಮಾರು 190 ಇಂಡೋನೇಷಿಯನ್ ರೂಪಾಯಿಗಳು ಬರುತ್ತವೆ. ಅಂದರೆ 30,000 ರೂಪಾಯಿ ಬಜೆಟ್ ನೊಂದಿಗೆ ನೀವಲ್ಲಿ ನಿಜವಾಗಿಯೂ ಒಬ್ಬ ರಾಜನಂತೆ ಬದುಕಬಹುದು. ವೀಸಾ ಗೋಳು ಕೂಡ ಇಲ್ಲ. 30 ದಿನಗಳವರೆಗೂ ನಮಗೆ ಫ್ರೀ ಎಂಟ್ರಿ ನೀಡುತ್ತಿದ್ದಾರೆ.
ಇನ್ನು 5ನೇ ಸ್ಥಾನದಲ್ಲಿರೋ ಥೈಲ್ಯಾಂಡ್ ಬಗ್ಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಬ್ಯಾಂಕಾಕ್ ಎಂದ ತಕ್ಷಣ ನಮ್ಮವರ ಕಣ್ಗಳಲ್ಲಿ ಒಂದು ಮೆರುಗು ಕಾಣ್ತದೆ. ಈಗ ನೀವು ಕೋಲ್ಕತ್ತಾದಿಂದ ಬ್ಯಾಂಕಾಕ್ ವರೆಗೆ ಕಾರಲ್ಲಿ ಹೋಗಬಹುದು. ಆ ಮಟ್ಟದಲ್ಲಿ ಹೈವೇ ನಿರ್ಮಿಸಲಾಗ್ತಿದೆ. ಥೈಲ್ಯಾಂಡ್ ಅವರ ಟೂರಿಸಂ ಸುಧಾರಿಸಲು ನಮ್ಮ ಭಾರತೀಯರೇ ಅವರಿಗೆ ಮುಖ್ಯ ಆಧಾರ. ಅದಕ್ಕಾಗಿಯೇ ನಮಗೆ ವೀಸಾ ಫ್ರೀ ಎಂಟ್ರಿ ನೀಡಿದ್ದಾರೆ. 4ನೇ ಸ್ಥಾನದಲ್ಲಿರುವ ಕಾಂಬೋಡಿಯಾ ಇತಿಹಾಸ ಪ್ರಿಯರಿಗೆ ಸ್ವರ್ಗವಿದ್ದಂತೆ. ಪ್ರಪಂಚದ ಅತಿ ದೊಡ್ಡ ದೇವಸ್ಥಾನ ಅಂಕೋರ್ ವಾಟ್ ಇಲ್ಲಿಯೇ ಇದೆ. ಇದನ್ನ ಪುನರ್ನಿರ್ಮಿಸುವಲ್ಲಿ ನಮ್ಮ ದೇಶದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದು ನಮ್ಮ ದೇಶದ ಕಲ್ಚರಲ್ ಡಿಪ್ಲೊಮಸಿಯ ಶಕ್ತಿಯಾಗಿದೆ. ಇನ್ನು 3ನೇ ಸ್ಥಾನದಲ್ಲಿರೋ ನೇಪಾಳದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ ದೇಶದ ಮತ್ತೊಂದು ಭಾಗದಂತೆಯೇ. ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ, ಕೇವಲ ನಿಮ್ಮ ವೋಟರ್ ಐಡಿ ಇದ್ರೆ ಸಾಕು. ಇದನ್ನ ರೋಟಿ ಬೇಟಿ ಬಂಧನ ಅಂತಾರೆ. ಕೇವಲ 20,000 ರೂಪಾಯಿ ಒಳಗಡೆ ನೀವು ಅದ್ಭುತವಾದ ಹಿಮಾಲಯಗಳನ್ನ ನೋಡಿ ಬರಬಹುದು. 2ನೇ ಸ್ಥಾನದಲ್ಲಿರುವ ಶ್ರೀಲಂಕಾ ನಮ್ಮ ಪಕ್ಕದ ಮನೆ ಇದ್ದಂತೆ. ಪಾಪ ಶ್ರೀಲಂಕಾ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ನಮ್ಮ ದೇಶ ದೊಡ್ಡಣ್ಣನಂತೆ $4 ಬಿಲಿಯನ್ ನೆರವು ನೀಡಿ ಆಸರಿಯಾಗಿತ್ತು. ಚೀನಾದ ಸಾಲದ ಸುಳಿಯಿಂದ ಅವರನ್ನ ನಾವೇ ಕಾಪಾಡಿದೆವು. ಅದಕ್ಕಾಗಿಯೇ ಈಗ ಅವರು ಭಾರತೀಯರಿಗೆ ಉಚಿತ ವೀಸಾ ನೀಡಿ ಪ್ರೀತಿಯಿಂದ ಕರೆಯುತ್ತಿದ್ದಾರೆ. ನಂಬರ್ 1 ಸ್ಥಾನದಲ್ಲಿರುವ ದೇಶ ವಿಯೆಟ್ನಾಂ. ವಿಯೆಟ್ನಾಂ ಅಂದ್ರೆ ಒಂದು ಕಾಲದಲ್ಲಿ ಯುದ್ಧಗಳ ದೇಶ, ಆದ್ರೆ ಈಗ ಭಾರತಕ್ಕೆ ಆಪ್ತ ಗೆಳೆಯ. ಚೀನಾವನ್ನ ತಡೆಯಲು ನಮ್ಮ ಬ್ರಹ್ಮೋಸ್ ಮಿಸೈಲ್ಗಳನ್ನ ಕೂಡ ಅವರಿಗೆ ನೀಡುತ್ತಿದ್ದೇವೆ. ಈ ಸ್ನೇಹದಿಂದ ನಮಗೆ ಈ ವೀಸಾ ಸೌಲಭ್ಯ ತುಂಬಾ ಸುಲಭವಾಗಿದೆ. ಇಲ್ಲಿನ ಬೆಲೆಗಳ ಮ್ಯಾಜಿಕ್ ಏನಂದ್ರೆ ನಮ್ಮ 100 ರೂಪಾಯಿ ಅಲ್ಲಿ 30,000 ವಿಯೆಟ್ನಾಮೀಸ್ ಡಾಂಗ್ಸ್ಗೆ ಸಮಾನ. 20,000 ರೂಪಾಯಿ ಬಜೆಟ್ ನೊಂದಿಗೆ ನೀವಲ್ಲಿ ಒಂದು ಕ್ರೂಸ್ ಶಿಪ್ ನಲ್ಲಿ ವಿಹರಿಸುತ್ತಾ ಫುಲ್ ಎಂಜಾಯ್ ಮಾಡಬಹುದು. ನೋಡಿದ್ರಲ್ವಾ, ವಿದೇಶಿ ಪ್ರಯಾಣ ಎಂಬುದು ಕೇವಲ ಮೋಜು ಮಾತ್ರವಲ್ಲ, ಅದು ದೇಶಗಳ ನಡುವಿನ ಬಲವಾದ ಸಂಬಂಧಕ್ಕೆ ಸಾಕ್ಷಿ. ಭಾರತವು ಪ್ರಸ್ತುತ ಗ್ಲೋಬಲ್ ಸೌತ್ಗೆ ನಾಯಕನಾಗಿ ಬೆಳೆಯುತ್ತಿದೆ. ವಿಯೆಟ್ನಾಂ, ಲಾವೋಸ್ನಂತಹ ದೇಶಗಳಿಗೆ ಚೀನಾದಿಂದ ಬೆದರಿಕೆ ಇದ್ದಾಗ ಭಾರತವು ಒಂದು ಸುರಕ್ಷಾ ಕವಚದಂತೆ ಕಾಣ್ತಿದೆ. ನಮ್ಮ ಟೂರಿಸಂ ಇಂದ ಅವರ ಆರ್ಥಿಕ ವ್ಯವಸ್ಥೆ ಸುಧಾರಿಸುತ್ತದೆ. ಇದನ್ನ ಟೂರಿಸಂ ಡಿಪ್ಲೊಮೆಸಿ ಅಂತಾರೆ. ಅಂದರೆ ಬಂದೂಕುಗಳಿಂದ ಅಲ್ಲದೆ ಪ್ರವಾಸೋದ್ಯಮದಿಂದ ಸಂಬಂಧ ಬೆಳೆಸುವುದು. ಹಾಗೇನೆ ಡಿಜಿಟಲ್ ಇಂಡಿಯಾ ಪವರ್ ಇಂದ ಈಗ ನೇಪಾಳ, ಶ್ರೀಲಂಕಾ, ಭೂತಾನ್ ನಲ್ಲಿ ನೀವು ನೇರವಾಗಿ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಬಹುದು. ವಿದೇಶಿ ಪ್ರಯಾಣ ಈಗ ನಮ್ಮ ದೇಶದ ಮತ್ತೊಂದು ರಾಜ್ಯಕ್ಕೆ ಹೋದಷ್ಟು ಸುಲಭ ಆಗ್ಬಿಟ್ಟಿದೆ. ಅನೇಕರಿಗೆ ಅನುಮಾನ ಬರಬಹುದು, ಡಾಲರ್ಗೆ ಹೋಲಿಸಿದ್ರೆ ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಇದೆಯಲ್ವಾ, ಹಾಗಿದ್ರೆ ಅಲ್ಲಿ ಹೆಚ್ಚು ಹೇಗೆ ಎಂದು. ಇದಕ್ಕೆ ಕಾರಣ ಆ ದೇಶಗಳ ಆರ್ಥಿಕ ಇತಿಹಾಸ. ಕೆಲ ದೇಶಗಳಲ್ಲಿ ಯುದ್ಧ ಅಥವಾ ಇತರ ಆರ್ಥಿಕ ಕುಸಿತದಿಂದ ಅವರ ಕರೆನ್ಸಿ ಮೌಲ್ಯ ಕಡಿಮೆಯಾಗಿದೆ. ಆದರೆ ಭಾರತ ಸ್ಥಿರವಾಗಿ ಬೆಳೆಯುತ್ತಿದೆ. ಅದಕ್ಕಾಗಿಯೇ ನಮ್ಮ ರೂಪಾಯಿ ಈಗ ಅಂತಾರಾಷ್ಟ್ರೀಯವಾಗಿ ಬಲಗೊಳ್ಳುತ್ತಿದೆ. ಭವಿಷ್ಯದಲ್ಲಿ ಇನ್ನೂ ಅನೇಕ ದೇಶಗಳು ನಮ್ಮ ರೂಪಾಯಿಯಲ್ಲೇ ವ್ಯಾಪಾರ ಮಾಡಲು ಸಿದ್ಧವಾಗಿವೆ. ಅಂದ್ರೆ ಶೀಘ್ರದಲ್ಲೇ ಡಾಲರ್ನ ಅಗತ್ಯ ಇಲ್ಲದೆ ನಮ್ಮ ರೂಪಾಯಿಯಲ್ಲೇ ಪ್ರಪಂಚವನ್ನ ಸುತ್ತೋ ದಿನಗಳು ಬರಲಿವೆ. ಹಾಗಾಗಿ ಫ್ರೆಂಡ್ಸ್, ಇನ್ನು ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಪಾಸ್ಪೋರ್ಟ್ ರೆಡಿ ಮಾಡ್ಕೊಳ್ಳಿ. ವಿದೇಶಿ ಯಾತ್ರೆ ಎಂಬುದು ಕೇವಲ ಸ್ಟೇಟಸ್ ಸಿಂಬಲ್ ಮಾತ್ರವಲ್ಲ, ಅದು ನಮ್ಮ ದೇಶದ ಗೌರವವನ್ನ ಪ್ರಪಂಚಕ್ಕೆ ಸಾರುವ ಒಂದು ಉತ್ತಮ ಅವಕಾಶ. ನಮ್ಮ ದೇಶದ ಬಗ್ಗೆ ನಿಮ್ಗೆ ಹೆಮ್ಮೆ ಇದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಹಿಂದ್ ಎಂದು ಟೈಪ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.